ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ, ಶ್ರೀ ಪತಂಜಲಿ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಮೈಸೂರು ಮತ್ತು ತುಮಕೂರು, SPYSS ವತಿಯಿಂದ ಇವತ್ತು ಮೈಸೂರು ನಗರದಲ್ಲಿ ನಾವು ಅಖಂಡ ಸೂರ್ಯ ನಮಸ್ಕಾರವನ್ನು ಜೋಡಿಸ್ಕೊಂಡಿದ್ದೇವೆ. ನಮ್ಮ SPYSS ಸಮಿತಿ 1980ರಲ್ಲಿ ಪ್ರಾರಂಭ ಆಗಿ ಕಳೆದ 45 ವರ್ಷಗಳಿಂದ ಸಮಾಜಕ್ಕೆ ಉಚಿತವಾದಂಥ ಶಿಕ್ಷಣವನ್ನು ನೀಡ್ತಾ ಬಂದಿದ್ದೀವಿ. ಸಮಿತಿಯ ಮೂಲ ಉದ್ದೇಶ ಆರೋಗ್ಯ, ಶಿಕ್ಷಣ ಮತ್ತು ವೈದ್ಯಕೀಯ ಉಚಿತವಾಗಿ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಸಮಿತಿಯನ್ನು R. ರಾಮಸ್ವಾಮಿ ಅಣ್ಣನವರು, ಪ್ರಧಾನ ಸಂಚಾಲಕರಾದಂಥ R. ರಾಮಸ್ವಾಮಿ ಅಣ್ಣನವರು ಪ್ರಾರಂಭ ಮಾಡಿ ಈಗ ಅಜಿತ್ ಕುಮಾರ್ ಅಣ್ಣನವರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾದಂಥ ಈ ಸಮಿತಿ 1980ರಿಂದ ಅಜಿತ್ ಕುಮಾರ್ ಅಣ್ಣನವರ ಮಾರ್ಗದರ್ಶನದಲ್ಲಿ ಮತ್ತು BKS ಅಯ್ಯಂಗಾರ್ಜಿ ಅವರ ಶಿಕ್ಷಣ ಪದ್ಧತಿಯನ್ನು ಜೋಡಿಸ್ಕೊಂಡು ನಿರಂತರವಾಗಿ ಉಚಿತವಾದಂಥ ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇದೆ. ಇನ್ನು ನಮ್ಮ ಮೈಸೂರು ನಗರದಲ್ಲಿ ಹೇಳಬೇಕು ಅಂತ ಹೇಳಿದರೆ ನಾವು ಹೆಚ್ಚು ಕಡಿಮೆ ಒಂದು 100 ಶಾಖೆಗಳಿಗಿಂತ ಹೆಚ್ಚು ಶಾಖೆಗಳನ್ನು ಪ್ರಾರಂಭ ಮಾಡಿ ಪ್ರತಿನಿತ್ಯ 1000ಕ್ಕಿಂತ ಹೆಚ್ಚು ಯೋಗ ಬಂಧುಗಳು ಬೆಳಗಿನ ಜಾವ 5:15ರಿಂದ ನಮ್ಮ ಈ ಯೆಲ್ಲೋ ಟಿ ಶರ್ಟ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, 5:15ರಿಂದ ಮೈಸೂರಿನ ಮೂಲೆ ಮೂಲೆಗಳಲ್ಲಿ ನಾವು ಅಭ್ಯಾಸ ಮತ್ತು ಅಧ್ಯಯನವನ್ನು ಪ್ರಾರಂಭ ಮಾಡ್ತೇವೆ. ಬೆಳಿಗ್ಗೆ ನಾವು ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಇದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇದ್ದೇವೆ. ನಮ್ಮ ಮೂಲ ಉದ್ದೇಶ ಉಚಿತವಾಗಿ ಎಲ್ಲರಿಗೂ ಸಹ ಈ ಸನಾತನ ಧರ್ಮದಲ್ಲಿರುವಂಥ ವಿದ್ಯೆ ಕಲಿಸ್ಕೊಡುವಂಥದ್ದು. ಹಾಗಾಗಿ ಮೈಸೂರಿನಲ್ಲಿ ನಾವು 100 ಶಾಖೆಗಳನ್ನು ಹೊಂದಿದ್ದೀವಿ ಅನ್ನುವಂಥದ್ದು ನಮ್ಮ ಹೆಮ್ಮೆಯ ವಿಚಾರ. ಹಾಗೆ ಭಾರತದಾದ್ಯಂತ 1000ಕ್ಕಿಂತ ಹೆಚ್ಚು ನಾವು ಶಾಖೆಗಳನ್ನು ಹೊಂದಿದ್ದೇವೆ. ಇದಲ್ಲದೆ ವಿದೇಶಗಳಲ್ಲೂ ಸಹ ನಾವು ಶಾಖೆಗಳನ್ನು ತೆರೆದು ಉಚಿತವಾಗಿ ನಮ್ಮ IYC ಮತ್ತು IYC ಕಡೆಯಿಂದ ಅಂದರೆ ಇಂಟರ್ನ್ಯಾಷನಲ್ ಯೋಗ ಕ್ಯಾಂಪ್, ಆ ಕ್ಯಾಂಪ್ನ ಮುಖಾಂತರವಾಗಿ ಬೆಳಗಿನ ಜಾವ 3 ಗಂಟೆಗೆ ನಮ್ಮ ಯೋಗ ಬಂಧುಗಳು ಎದ್ದು ವಿದೇಶಗಳಿಗೂ ಸಹ ನಾವು ಯೋಗ ಶಿಕ್ಷಣವನ್ನು ಹೇಳ್ಕೊಡ್ತಾ ಇದ್ದೀವಿ. ಇದು ನಿಜವಾಗೂ ನಮ್ಮ SPYSSನ ಒಂದು ಹೆಮ್ಮೆ ಅಂದರೆ ಖಂಡಿತ ತಪ್ಪಾಗಲಾರ್ದು. ಇದರ ಮುಂದುವರೆದ ಭಾಗವಾಗಿ ನಾವು ಮೈಸೂರಿನಲ್ಲಿ ಮತ್ತು ತುಮಕೂರಿನಲ್ಲಿ ಎರಡು ಕಡೆ ಶ್ರೀ ಪತಂಜಲಿ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ. ಕಳೆದ 5 ವರ್ಷಗಳಿಂದ ನಾವು PG ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ. ಉಚಿತವಾಗಿ ಅಂದರೆ ಗೌರ್ಮೆಂಟಿಂದ ಏನು ಫೀಸನ್ನು ತಗೋತೀವಿ ಆ ಫೀಸನ್ನು ಬಿಟ್ಟು ಮಿಕ್ಕಿದ್ದೆಲ್ಲನೂ ಸಹ ಉಚಿತ. ಬೆಳಗ್ಗೆ 5ವರೆಗೆ ನಾವು ಆನ್ಲೈನ್ನಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಆನ್ಲೈನ್ನಲ್ಲಿ ತರಗತಿಗಳನ್ನು ನಡೆಸ್ಕೊಡ್ತೇವೆ. ಅಲ್ಲಿ ಪ್ರಾಧ್ಯಾಪಕರು ಮತ್ತು ಪ್ರಾಂಶುಪಾಲರು ಎಲ್ಲರೂ ಸಹ ಉಚಿತವಾದಂಥ ಶಿಕ್ಷಣವನ್ನು ಸೇವಾ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಎಷ್ಟು ಜನ ಭಾಗವಹಿಸಿದ್ದಾರೆ ಈ ಅಖಂಡ ಸೂರ್ಯ ನಮಸ್ಕಾರದಲ್ಲಿ ಮೈಸೂರಿನಲ್ಲಿ ಇರುವಂಥ ಯೋಗ ಬಂಧುಗಳು? ನಾನು ಹೇಳಿದೆ ನಿಮಗೆ 1500ಕ್ಕಿಂತ ಹೆಚ್ಚು ಯೋಗ ಬಂಧುಗಳು ಪ್ರತಿನಿತ್ಯ ಯೋಗಾಭ್ಯಾಸದಲ್ಲಿ ಜೋಡಿಸ್ಕೊಂಡಿದ್ದೇವೆ. ನಾವು ಇಲ್ಲಿ ಸ್ಲಾಟ್ಗಳನ್ನು ಕೊಟ್ಟಿದ್ದೇವೆ. ಎಂಟೈರ್ ಮೈಸೂರು ನಗರವನ್ನು 4 ಭಾಗಗಳಾಗಿ ನಾವು ವಿಭಾಗವನ್ನು ಮಾಡ್ಕೊಂಡಿದ್ದೇವೆ. ಚಾಮರಾಜ ಉಪನಗರ, ಜಯಚಾಮರಾಜ ಉಪನಗರ, ನರಸಿಂಹರಾಜ ಉಪನಗರ ಮತ್ತು ಕೃಷ್ಣರಾಜ ಉಪನಗರ ಅಂತೇಳಿ ಒಂದೊಂದು ಉಪನಗರದಿಂದ ನಾವು ಅವರಿಗೆ 3 ಗಂಟೆಯ ಅವಧಿಗಳನ್ನು ಜೋಡಿಸ್ಕೊಟ್ಟು ಒಂದೊಂದು ಗಂಟೆನಲ್ಲಿ ಕನಿಷ್ಠ ಪಕ್ಷ ಒಂದು 25ರಿಂದ 30 ಜನ ಯೋಗ ಬಂಧುಗಳು ಜೋಡಿಸ್ಕೋಬೇಕು ಅಂತ ಹೇಳಿದ್ದೀವಿ. ಸೊ ಈಗಾಗಲೇ 12 ಗಂಟೆ ಆಗ್ತಾ ಬಂದಿದೆ. ಈಗ 2 ಉಪನಗರದ ಯೋಗ ಬಂಧುಗಳು ಅಂದರೆ ಹೆಚ್ಚು ಕಡಿಮೆ ಒಂದು 200 ಜನ ಯೋಗ ಬಂಧುಗಳು ಬೆಳಗ್ಗೆಯಿಂದ ಸತತವಾಗಿ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 1 ಗಂಟೆಗೆ 108 ನಮಸ್ಕಾರ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಇಲ್ಲಿವರೆಗೂ ನಮ್ಮ ಯೋಗ ಬಂಧುಗಳು 1000 ಸೂರ್ಯ ನಮಸ್ಕಾರಗಳನ್ನು ಮಾಡಿರುವಂಥ ಯೋಗ ಬಂಧುಗಳು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಮೈಸೂರಿನಲ್ಲಿ ಎಷ್ಟು ಭಾಗಗಳಲ್ಲಿ ಅಖಂಡ ಸೂರ್ಯ ನಮಸ್ಕಾರವನ್ನು ನಾವು ಮೈಸೂರಿನ ಒಂದು ಭಾಗದಲ್ಲಿ ಜೋಡಿಸ್ಕೊಂಡಿದ್ದೀವಿ. ಇವತ್ತು ಬಂದಂಥ ಕಾಳಮ್ಮ ದೇವಸ್ಥಾನದಲ್ಲಿ ಏನು ನಾವು ಜೋಡಿಸ್ಕೊಂಡಿದ್ದೀವಿ, ಈ ಅಖಂಡ ಸೂರ್ಯ ನಮಸ್ಕಾರ ಒಂದು ಕಡೆ ಮಾತ್ರ ಜೋಡಿಸ್ಕೊಂಡಿದ್ದೀವಿ. ಇದೇ 4ನೇ ತಾರೀಕು ರಥಸಪ್ತಮಿಯ ಪ್ರಯುಕ್ತ 4 ಉಪನಗರಗಳಲ್ಲೂ ಆಯ್ದ ಭಾಗಗಳಲ್ಲಿ ನಾವು 108 ಸೂರ್ಯ ನಮಸ್ಕಾರಗಳನ್ನು ಮಾಡ್ತೇವೆ. ಆ ಸೂರ್ಯ ನಮಸ್ಕಾರದಲ್ಲಿ ನಾವು 4 ಭಾಗಗಳಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡಿದ್ದೇವೆ. ಅಖಂಡ ಸೂರ್ಯ ನಮಸ್ಕಾರ 1 ಗಂಟೆಗೆ ನಾವು 108 ಮಾಡ್ತೇವೆ. ಉಪನಗರದಲ್ಲಿ ಅಂತ ತಗೊಂಡ್ರೆ ಉಪನಗರದಲ್ಲಿ 2 ಗಂಟೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಈ ಕಾರ್ಯಕ್ರಮ ಅಗ್ನಿಹೋತ್ರದಿಂದ ಪ್ರಾರಂಭ ಆಗುತ್ತೆ, ಆಮೇಲೆ ಉದ್ಘಾಟನೆಗಳಿರ್ತದೆ, ಅದಾದ ಮೇಲೆ ಸೂರ್ಯ ನಮಸ್ಕಾರಗಳನ್ನು ಜೋಡಿಸ್ಕೋತೇವೆ. ಇದೇ 4ನೇ ತಾರೀಕು ರಥಸಪ್ತಮಿ ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ನಾವು ಅಖಂಡ ಸೂರ್ಯ ನಮಸ್ಕಾರ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅಖಂಡ ಸೂರ್ಯ ನಮಸ್ಕಾರವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಮೈಸೂರಿನ ಎಲ್ಲ ಯೋಗ ಬಂಧುಗಳು 1500ಕ್ಕಿಂತ ಹೆಚ್ಚಿನ ಯೋಗ ಬಂಧುಗಳು ಒಬ್ಬೊಬ್ಬರು 1 ಗಂಟೆ 108 ಸೂರ್ಯ ನಮಸ್ಕಾರವನ್ನು ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡ್ತಾಯಿದ್ವಿ. ಇದು ಇಡೀ ನಮ್ಮ ಭಾರತ ದೇಶದ ಎಲ್ಲರಿಗೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಸಮಿತಿಯ ವತಿಯಿಂದ ಸಂಕಲ್ಪವನ್ನು ಮಾಡಿ ಈ ಅಖಂಡ ಸೂರ್ಯ ನಮಸ್ಕಾರವನ್ನು ಮಾಡ್ತಾಯಿದ್ದೇವೆ. ಈಗ ರಥಸಪ್ತಮಿಯ ಕಾಲ ಅಂದರೆ 4ನೇ ತಾರೀಕು ರಥಸಪ್ತಮಿ ಇದೆ. ಆ ರಥಸಪ್ತಮಿಗೆ ಮುಂಚೆ ಒಂದು ವಾರ ಮತ್ತು ರಥಸಪ್ತಮಿ ಆದ ಮೇಲೆ ಆ ಸೂರ್ಯನ ಕಿರಣ ತುಂಬ ಪ್ರಕಾಶಮಾನವಾಗಿರುತ್ತೆ ಮತ್ತು ಅದರಲ್ಲಿ ತುಂಬ ಶಕ್ತಿ ಇರುತ್ತೆ.
ಈ ಸಮಯದಲ್ಲಿ ನಾವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಒಳ್ಳೆಯ ಆರೋಗ್ಯ ದೊರಕುತ್ತೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ನಾವು ಈ ಅಖಂಡ ಸೂರ್ಯ ನಮಸ್ಕಾರವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗಿದೆ, ಈಗ 1 ಗಂಟೆ ಆಗ್ತಾ ಬಂತು. ಸತತವಾಗಿ ಆ ಬ್ಯಾಚ್ ಚೇಂಜ್ ಆಗೋ ಟೈಮಲ್ಲೂ ಕೂಡ ಇನ್ನೊಂದು ಬ್ಯಾಚ್ ಮಾಡ್ತಾ ಇರುತ್ತೆ. ಒಬ್ಬೊಬ್ಬರು 108 ಸೂರ್ಯ ನಮಸ್ಕಾರವನ್ನು 1 ಗಂಟೆ ಒಳಗಡೆ ಮಾಡ್ತಾಯಿದ್ದೀವಿ. 1500 ಜನ ಇಲ್ಲಿ ಪಾಲ್ಗೊಂಡಿದ್ದೇವೆ. ಈ ಅಖಂಡ ಸೂರ್ಯ ನಮಸ್ಕಾರ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿದ್ದೀವಿ. ಇದರಿಂದ ನನ್ನ ಹೆಸರು ಗಿರೀಶ್ ಅಂತ, ನಾನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಜಯಚಾಮರಾಜ ಉಪನಗರದ ಸಂಚಾಲಕನಾಗಿ ಸೇವೆಯನ್ನು ಸಲ್ಲಿಸ್ತೇನೆ. ಹರಿ ಓಂ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾನು ಸವಿತಕ್ಕ ಅಂತ ಹೇಳಿ, ನಾನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿನಲ್ಲಿ ಸುಮಾರು 12 ವರ್ಷದಿಂದ ಅಭ್ಯಾಸ ಮಾಡ್ತಾ ಕಲಿತಾ ಇದ್ದೀನಿ. ಸೊ ಈಗ ನಮ್ಮ ಈ ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಏನಂದರೆ, ಅಖಂಡ ಸೂರ್ಯ ನಮಸ್ಕಾರ ಅಂತ ಇವತ್ತು ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಇದು ಮಾಘ ಮಾಸದ ಒಂದು ಮಾಸ. ಪ್ರತಿದಿನ ಈ ಮಾಘ ಮಾಸದಲ್ಲಿ ಬೆಳಗ್ಗೆ ಸೂರ್ಯೋದಯ ಆಗುವಾಗ ಸ್ನಾನ ಮಾಡೋದ್ರಿಂದ ಏನೆಲ್ಲ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೋ, ಹಾಗೆಯೇ ನಮ್ಮ ಸೂರ್ಯನಾರಾಯಣ ನಮಸ್ಕಾರ ಪ್ರಿಯ. ಈ ನಮಸ್ಕಾರ ಪ್ರಿಯನಿಗೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮಸ್ಕಾರಗಳನ್ನು ಸಲ್ಲಿಸೋದ್ರಿಂದ ಭಗವಂತನ ಕೃಪೆಗೆ ಪಾತ್ರರಾಗ್ಬೋದು ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಇಂದು ಅಖಂಡ ಸೂರ್ಯ ನಮಸ್ಕಾರವನ್ನು ಆಯೋಜನೆ ಮಾಡಿ ಪ್ರತಿಯೊಬ್ಬರೂ ಕೂಡ 108 ಸೂರ್ಯ ನಮಸ್ಕಾರಗಳನ್ನು ಹಾಕ್ತಾ ಇದ್ದಾರೆ. ಹಾಗೆ ನಾನು ಕೂಡ ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಕೂಡ ನಮ್ಮ ಯೋಗದಲ್ಲಿ ತೊಡಗಿಸ್ಕೊಂಡು ನಮ್ಮ ಸಮಿತಿ ಜೊತೆಯಲ್ಲಿ ಅವ್ರು ಕೊಟ್ಟಂಥ ಒಂದು ಜವಾಬ್ದಾರಿಯಿಂದ ಸೇವೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿವರೆಗೆ 3 ಸುತ್ತಿನ ಸೂರ್ಯ ನಮಸ್ಕಾರ ಆಸನಗಳ ರಾಜ ಅಂತ ಕರೀತಾರೆ. ಹಾಗಾಗಿ ಪ್ರತಿಯೊಂದು ಒಂದು ಅಂಗಾಂಗಗಳು ಕೂಡ ಈ ಸೂರ್ಯ ನಮಸ್ಕಾರದಿಂದ ನಮಗೆ ಫ್ರೀ ಆಗತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಇಂಥದೇ ಉಪಯೋಗ ಅಂತಲ್ಲ, ಪ್ರತಿಯೊಂದು ಉಪಯೋಗನೂ ಕೂಡ ಈ ಸೂರ್ಯ ನಮಸ್ಕಾರದಿಂದ ಸಿಗ್ತಾ ಹೋಗುತ್ತೆ. ಸೊ ನಮಗೆ ಮೈಂಡಲ್ಲಿ ಏಕಾಗ್ರತೆ ಸಿಗುತ್ತೆ, ಮತ್ತು ಕಾಲುಗಳಿಗೆ ಸ್ಟ್ಯಾಮಿನಾ ಸಿಗುತ್ತೆ, ಹಾಗೆಯೇ ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ, ಮತ್ತು ಒಬ್ಬರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಒಂದು ವಿವೇಚನೆ ಈ ಯೋಗದಿಂದ ಬರುವಂಥದ್ದು. ಹಾಗೆ ಸೂರ್ಯ ನಮಸ್ಕಾರ ಬೆಳಗ್ಗೆ ಎದ್ದು ಅರ್ಘ್ಯ ಕೊಡ್ತಾರೆ, ನಿಮಗೂ ಗೊತ್ತಿರ್ಬೋದು. ಹಾಗಾಗಿ ನಾವು ಈ ಸೂರ್ಯ ನಮಸ್ಕಾರನ ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ನಾವೇನು ಅಂದ್ಕೊಂಡಿರ್ತೀವಿ ಜೀವನದಲ್ಲಿ ಸಂಕಲ್ಪ, ಅದು ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಈ ಆಯೋಜನೆಯನ್ನು ಮಾಡಿ ಭಗವಂತನ ಕೃಪೆಗೆ ನಮ್ಮ ಕೈಲಾದಷ್ಟು ಸೂರ್ಯ ನಮಸ್ಕಾರಗಳನ್ನು ಹಾಕ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ಯೋಗದಿಂದ ಆರೋಗ್ಯ ಲಭಿಸ್ತದೆ, ಮತ್ತು ಸಂಸ್ಕೃತಿ, ಸಂಘಟನೆ, ಸೇವೆ ಅಂತಕ್ಕಂಥದ್ದೇ ಈ ಒಂದು ಪತಂಜಲಿ ಯೋಗದ ಗುಂಪಿನ ಒಂದು ಧ್ಯೇಯ. ಸಮಾಜಕ್ಕೆ ಜಾಸ್ತಿ, ಸ್ವಂತಕ್ಕೆ ಸ್ವಲ್ಪ ಅಂತಕ್ಕಂಥ ಧ್ಯೇಯದಲ್ಲಿ ನಾವು ಮಾಡ್ತೀವಿ. ಸೊ ವಾರ್ಷಿಕವಾಗಿ ನಾವು ಉದಾಹರಣೆಗೆ ರಥಸಪ್ತಮಿ ಬಂದಾಗ ಸೂರ್ಯ ನಮಸ್ಕಾರ, ಸೊ ವಿಷ್ಣು ನಮಸ್ಕಾರ ಗೋಕುಲಾಷ್ಟಮಿ ದಿನ, ವೈಕುಂಠ ಏಕಾದಶಿ ದಿನ ವಿಷ್ಣು ನಮಸ್ಕಾರ, ಮತ್ತು ಅದೇ ರೀತಿ ಶಿವನ ನಮಸ್ಕಾರ, ಈ ರೀತಿ ಹಲವಾರು ಯೋಗ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಇವತ್ತು ಸೂರ್ಯ ಅಂತ ಅಂದರೆ ಜಗತ್ತಿಗೆ ಕಾಣ್ತಕ್ಕಂಥ, ಕಣ್ಣಿಗೆ ಪ್ರತ್ಯಕ್ಷ ಕಾಣ್ತಕ್ಕಂಥ ದೈವ. ಪ್ರತಿಯೊಬ್ಬ ದೇವರಿಗೆ ಒಂದೊಂದು ಇದೆ. ಈಶ್ವರ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಆದರೆ ಸೂರ್ಯ ಭಗವಂತ ನಮಸ್ಕಾರ ಪ್ರಿಯ. ಹಾಗಾಗಿ ಸೂರ್ಯ ಭಗವಂತನಿಗೆ ರಾಮ್ ಮಿತ್ರಾಯ ನಮ ಎಂದು ಹಿಡಿದು ಭಾಸ್ಕರಾಯವರಿಗೆ 12 ನಮಸ್ಕಾರ ಮಾಡ್ತೀವಿ. ಒಂದೊಂದು ನಮಸ್ಕಾರಕ್ಕೂ ಕೂಡ 12 ರೌಂಡ್ ಇರ್ತದೆ. 12 ರೌಂಡಲ್ಲಿ ಕೂಡ 12 ಆಸನಗಳು ಬರ್ತವೆ. ಊರ್ಧ್ವಾಸನ, ಮತ್ತು ಉತ್ತಾನಾಸನ, ಮತ್ತು ಸಮದಂಡಾಸನ, ಮತ್ತು ಅಷ್ಟಾಂಗ ಪಣಿಪಾದಾಸನ, ಇವೆಲ್ಲ ಕೂಡ ಬರೋದರಿಂದ ಒಟ್ಟಿಗೆ 108 ನಮಸ್ಕಾರ 1 ರೌಂಡ್ಗೆ. ನಾನು ಈ ದಿನ 4 ರೌಂಡು, ನಾನು 1 ರೌಂಡ್ಗೆ 108ರಂಗೆ 4 ರೌಂಡ್ಗೆ 450 ಆಗುತ್ತೆ. ಒಟ್ಟಿಗೆ ಮತ್ತೆ ಅರ್ಧ ರೌಂಡ್ ಮಾಡಿದ್ದೀನಿ. ಒಟ್ಟಿಗೆ ನಂದು 492 ರೌಂಡ್ ಆಗಿದೆ ಇವತ್ತು. ಸೊ ಅದರಿಂದ ಯೋಗ ಮಾಡೋದ್ರಿಂದ ನಾವು ನಮ್ಮಲ್ಲಿರ್ತಕ್ಕಂಥ ಕೋಪ ಟಾಪುಗಳನ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ, ಮತ್ತು ಜೀವನದಲ್ಲಿ ಒಳ್ಳೆಯ ಸಂಸ್ಕಾರನ ಕಲಿಸಲಿಕ್ಕೆ ಆಗಿರ್ತಕ್ಕಂಥ ಒಂದು ಸಾಧನ ಯೋಗ. ನಿಜವಾಗ್ಲೂ ಆ ದೇಹಕ್ಕೆ ಆರೋಗ್ಯನ ತಂದು ಕೊಡ್ತಕ್ಕಂಥದ್ದು ಒಂದು.